ಇಲ್ಲಿಂದ ನಾನು ಇವತ್ತಿಂದ ಕರೆಕ್ಟಾಗಿ ಪ್ರಾರ್ಥನೆ ಮಾಡಬೇಕು. ದೇವ್ರ ಚಿತ್ತ ಇಲ್ದಿರೋ ಕೆಲಸ ಮಾಡಬಾರ್ದು. ನಮ್ಗೇನು ಗೊತ್ತಾ, ದೇವ್ರಿಗೆ ವಿಚಾರ ಮಾಡಿದ್ರೆ ಹೋಗುತ್ತದೆ, ದೇವ್ರಿಗೆ ಸುಳ್ಳು ಹೇಳಿದ್ರೆ ಹೋಗುತ್ತದೆ, ದೇವ್ರಿಗೆ ಕಳ್ತನ ಮಾಡಿದ್ರೆ ಹೋಗುತ್ತದೆ, ದಂಡಿಸ್ಬಿಡ್ತಾರೆ. ಇದು ಮಾತ್ರ ನಮ್ಗೆ ಪಾಪ ಅಂತ ಕೂತ್ಕೊಂಡಿರೋದು. ಅಸಡ್ಡೆ ಇದೆ ಗೊತ್ತಾ, ಅದು ಪಾಪ, ದೊಡ್ಡ ಪಾಪ. ಅದು ತಿರಸ್ಕಾರ ಅಂತ ಹೇಳ್ತೀವಿ ಅಸಡ್ಡೆಗೆ. ಅದನ್ನೇ ಅಕ್ರಮ ಅಂತ ಹೇಳಿದ್ ನಾನು ಅವಾಗ್ಲೇ. ಅಸಡ್ಡೆ ಅಂದ್ರೆ ಏನ್ ಹೇಳಿ, ಕೇಳೋದು ಇತ್ತಾಗ ಬಿಡೋದು. ಅದು ಎಷ್ಟು ಕಷ್ಟ ಆಗ್ಬೇಕಲ್ಲ ದೇವ್ರಿಗೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟು ವರ್ಷ ಆಯ್ತು ನೀವು ದೇವ್ರ ಹತ್ರ ಬಂದು? 2 ವರ್ಷದ ಬಂದಿರಾ. ನೀವು 8 ವರ್ಷ ಆಯ್ತು. ಈಗ ಓಕೆ, ಎಲ್ಲಾರ್ಗು ಹೇಳ್ತಿರೋದು, ಯಾರೋ ಒಬ್ರು ಹೊಸ್ದಾಗಿ ಬರ್ತಾರೆ. ಇವತ್ತು ಹೊಸ್ತಾಗಿ ಸ್ವಾಮಿ ನಂಬಿ ಬಂದವ್ರೆ. ವಾಕ್ಯ ಕೊಟ್ಬೇಕಾದ್ರೆ ಅವ್ರು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರ್ತಾರೆ. ಏನು ಹೊಸ ವಿಷಯ ಹೇಳ್ತಾರೆ, ಕೇಳೋದು ಅಂತ. ಯಾವ್ದಕ್ಕೂ ಈ ಕಡೆ ತಿರುಗ್ತಾರೆ, ಹಿಂಗೆ ನಿದ್ದೆ ಮಾಡ್ತಿರ್ತೀವಿ ನಾವು ಕೂತ್ಕೊಂಡ. ಸೀನಿಯರ್ಸ್ಗಳು ನಾವು 8 ವರ್ಷ 2 ವರ್ಷ, ಇವ್ರು ಹೊಸ್ತು. ನಾವು ಹಿಂಗೆ ಆಮೇಲೆ ಪ್ರೈಸ್ ಅವ್ರುಗಳು ನೋಡಿರ್ತಾರೆ ಹಿಂದೆ ಅವ್ರಿಗೆ ಏನ್ ಮಾತಾಡ್ಬೋದು, ಅಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಇವರೆಲ್ಲ ಏನ್ ನಿದ್ದೆ ಮಾತಾಡ್ತಾರೆ ಅಲ್ವಾ. ಅಲ್ಲಿ ರೋಮಾಪುರದಲ್ಲಿ ಒಂದು ವಾಕ್ಯ ನೆರವೇರ್ತದೆ. ಏನಂತ ಗೊತ್ತಾ, ನಿಮ್ಮ ನಿಮಿತ್ತ ಅನ್ಯರ ಮಧ್ಯೆ ದೇವರ ನಾಮ ದೂಷಣೆ ಒಳಗಾಯ್ತು ಅಂತ. ಮಾಡುವ ಕೆಲಸ ಹೊಸ ಜನಗಳ ಮುಂದೆ ದೇವರ ನಾಮ ದೂಷಣೆ ಒಳಗಾಯ್ತು ಅಂತಿದೆ ಅರ್ಥದಲ್ಲಿ. ಸರಿನಾ? ನಾಳೆಯಿಂದ ಏನ್ ಮಾಡಿ, ನಿಮ್ಗೂ ನಿದ್ದೆ ಬರ್ತದ ಮೆಸೇಜ್ ಕೊಡ್ಬೇಕಾದ್ರೆ, ನಮ್ ಮೆಸೇಜ್ಗೆ ನಿದ್ದೆ ಬರ್ತಾಯಿದೆ ಅಂದ್ರೆ ನಿಮ್ ಪಾರ್ಶ್ವದಲ್ಲ ಜೋ ಲಾಲಿನೇ ಬಿಡಿ. ನಿಮ್ಗೆ ಏನಾದ್ರೆ ನಮ್ಗೆ ಚೆನ್ನಾಗ್ ಗೊತ್ತು. ನಮ್ ಮೆಸೇಜ್ ಅಲ್ಲಿ ಯಾರು ನಿದ್ದೆ, ನಮ್ ಇದ್ರಲ್ಲಿ ಯಾರು ನಿದ್ದೆ ಮಾಡಲ್ಲ, ಕುತ್ಕೊಂಡು ಚೆನ್ನಾಗಿ ಕೇಳಿಸ್ತಾರೆ. ಸೂಪರ್ ಆಗಿದೆ. ಬೋರ್ ಆಯ್ತೇನಪ್ಪ, ಎಷ್ಟೊತ್ತಾಯ್ತು? 1.5 hour. ಅಲ್ಲಿ ನೋಡು ಟೈಮಿಂಗ್ಸ್ 1.5 hour ಹೋಯ್ತು. 1.5 hour ತರ ಕಾಣಿಸ್ತಾ? ಮೊನ್ನೆ ನಾವು ಎಷ್ಟೊತ್ತು ಮಾತಾಡೋದು? 3 hours ಮಾತಾಡಿದ್ವಿ, ಗೊತ್ತಿಲ್ಲ. ಫೋನಲ್ಲಿ 3 hours ಮಾತಾಡಿದೀವಿ, ಗೊತ್ತಿಲ್ಲ. 3 hours ಆಗ್ಬಿಡುತ್ತಾ? ಅಯ್ಯೋ ಬ್ರದರ್, ನಮ್ ಬೈಬಲ್ ಓದ್ಬೇಕು ಅಂತ ಹೇಳಿ ಕಟ್ ಮಾಡಿದೆ ನಾನು. ದೇವ್ರ ವಿಷಯ ಮಾತಾಡ್ಬೇಕಾದ್ರೆ ಅಷ್ಟು ಕ್ಯೂರಿಯಾಸಿಟಿ, ಕಲಿಯುವಂತ ಮನೋಭಾವ ಬರ್ಬೇಕು, ತಿಳ್ಕೊಳ್ಳುವಂತ ಮನೋಭಾವ ಬರ್ಬೇಕು ನಮ್ಗೆ. ಬಂದಿಲ್ಲ ಅಂತ ಹೇಳಿದಾಗ ಏನಂತಂದ್ರೆ ನನ್ಕಂಡ್ ಹಂಗೆ ಕಣ್ಣು ಇಷ್ಟ ಅಂದ್ರೆ ಇಲ್ಲ, ನಿದ್ದೆ ಮಾಡ್ತಿಲ್ಲ, ನಾನು ಕೇಳಿಸ್ಕೊತಾ ಇದ್ದೀನಿ. ಆದ್ರೆ ಹೇಳಿ, ಅದೇ ಹಿಂಗಾಗುತ್ತೆ ಅಂತ. ಹಂಗಾದಾಗ ಹಿಂಗ್ ಮಾಡ್ಬೇಕು. ಹೆಂಗೆ? ದಂಡಿಸ್ಬೇಕು. ನೋಡಿ, ಒಬ್ರು ಪಾಸ್ಟ್ರು, ಅವರು ಫಾಸ್ಟಿಂಗ್ ಇದ್ರಂತೆ. ಫಾಸ್ಟಿಂಗ್ ಮುಗಿಯೋ ಟೈಮಲ್ಲಿ ಫುಲ್ಲು ಏನೇನೋ ಆಸೆ ಅದು ಅವ್ರಿಗೆ, ತಿನ್ಬೇಕು ಇದು ತಿನ್ಬೇಕು ಅಂತ. ಆ ಪಾಸ್ಟ್ರು ಒಂದ್ಸಲ ಅಂದ್ರಂತೆ, ಇವತ್ತು ನೀನು ಮತ್ತೆ ಟೆಂಪ್ಟೇಷನ್ ಮಾಡ್ತೀಯ ಅಂದ್ರೆ ನನ್ನ ಸೋಲ್ಸಕ್ ನೋಡ್ತೀಯ, ನೀನು ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಸೋಲ್ಸಕ್ ನೋಡ್ತೀಯ, ಇನ್ನು ನಾಳೆ ಹಾಕ್ತೀನಿ ಇನ್ನೊಂದ್ಸಲ ಫಾಸ್ಟಿಂಗ್. ನಮ್ಗೆ ನಿದ್ದೆ ಬರ್ದಿದಾಗ ಎದ್ ಕುತ್ಕೊಂಡ್ ಮಾಡೋದಲ್ಲ ಪ್ರೇಯರು, ನಿದ್ದೆ ಬಂದಾಗ ಎದ್ ಕುತ್ಕೋಬೇಕು ಪ್ರೇಯರು. ಸುಮ್ನೆ ಕುತ್ಕೊಂಡಿದಾಗ ಎಲ್ಲ ಮಾಡ್ತಾರೆ ಪ್ರೇಯರು. ಸ್ಯಾಕ್ರಿಫೈಸ್ ಮಾಡಿ ಎದ್ ಕೂತ್ ನೋಡಿ ಪ್ರೇಯರು. ಹೊಟ್ಟೆ ತುಂಬಿಸ್ಕೊಂಡು ಹೋಗಿ ಫಾಸ್ಟಿಂಗ್ ಮಾಡೋದಲ್ಲ. ನಮ್ಗೊಂದ್ ಫ್ಯಾಮಿಲಿ ಗೊತ್ತು ಫಾಸ್ಟಿಂಗ್ ಮಾಡೋದ್ ಹೆಂಗ್ ಗೊತ್ತಾ, ಅವರು ಚಿಪ್ಸು, ರಸ್ಕು, ಬಿಸ್ಕೆಟ್, ಚೌಚವು, ಮಿಕ್ಸ್ಚರು ಎಲ್ಲ ತಂದಿಟ್ಕೊಳ್ಳೋದು. 3 ಜನ ಕುತ್ಕೊಳ್ಳೋಕೆ 2 ಲೀಟರ್ದು ಮಿರಿಂಡಾ, ಫ್ಯಾಂಟಾ ಏನ ಇಟ್ಕೊಂಡು ಕುತ್ಕೊಳ್ಳೋದು, ವೆರೈಟಿ. ಅವ್ರು ಹೇಳ್ದೆ, ನಮ್ಗೆ ನಾರ್ಮಲ್ ಡೇಸ್ಗಿಂತ ಫಾಸ್ಟಿಂಗ್ ದಿವಸ ತುಂಬಾ ಖರ್ಚಾಗುತ್ತೆ ಅಂತ. ಫಾಸ್ಟಿಂಗ್ ದಿವಸ ತುಂಬಾ ಖರ್ಚಾಗುತ್ತಾ? ಅದ್ಯಾವ ತರ ಫಾಸ್ಟಿಂಗ್ ಅಂತ ಕೇಳ್ತೀನಿ ನಾನು. ಅವಾಗ ಹೇಳ್ತಾರೆ, ನಾವು ಒಂದು ಜ್ಯೂಸ್ ಬಾಟಲ್ ಎಲ್ಲ ತಗೋತೀವಿ, ಆಮೇಲೆ ಸ್ವಲ್ಪ ಸ್ನಾಕ್ಸ್ ಅಂದ್ರೆ ಹೆಂಗೆ, ಎಲ್ಲ 1/4 kg 3 ಜನಕ್ಕೂ
ಚಿಪ್ಸು, ಕಡ್ಡಿ ಚಿಪ್ಸು, ವೆರೈಟಿ ಸಂಜೆ ಗಂಟ ಬೇಕಂತೆ. ಫುಲ್ ಡೇ ಫಾಸ್ಟಿಂಗ್ ಅಂತೆ. ನಾವು ವರ್ಷ ಹೋಗಿದ್ರ ಫಾಸ್ಟಿಂಗ್, ಒಂದ್ ವರ್ಷ ಮಾಡ್ತೀವಿ ಫಾಸ್ಟಿಂಗ್ ಮಾಡಿದ್ರೆ. ಅದು ಫಾಸ್ಟಿಂಗ್ ಅಲ್ಲ, ಫೀಸ್ಟಿಂಗ್ ಪ್ರೇಯರ್. ಫಾಸ್ಟಿಂಗ್ ಪ್ರೇಯರ್ ಅಲ್ಲ, ಫೀಸ್ಟಿಂಗ್ ಪ್ರೇಯರ್. ಅದು ಹಿಂಗೆ ಅರ್ಥನೇ ಗೊತ್ತಿಲ್ಲದೆ ಮಾಡುವಂಥದ್ದು. ಹೊಟ್ಟೆ ಹಸ್ದಾಗ ಹಾಕ್ಬೇಕು ಫಾಸ್ಟಿಂಗು, ನಿದ್ದೆ ಬಂದಾಗ ಕೂರ್ಬೇಕು ಪ್ರೇಯರ್ಗೆ. ಗೊತ್ತಾಯ್ತಾ? ನಾವೇನ್ ಮಾಡ್ತೀವಿ, ನಿದ್ರೆ ಮಲಿಕೋ, ನಿದ್ರಿಸು, ಮಜಾ ಮಾಡು ಅಂತ. ದೇವ್ರ ಪ್ರಸನ್ನತೆನ ಅಕ್ಸೆಪ್ಟ್ ಮಾಡ್ತೀವಿ. ಒಂದ್ ದಿನ 2 ದಿನ ಅದು ಇಷ್ಟು ದಿವಸ ಗೊತ್ತಿರ್ಲಿಲ್ಲ. ಓಕೆ, ಗೊತ್ತಿಲ್ದೆ ಬಿಡ ಇಟ್ಕಿಂತ ಗೊತ್ತಿದ ಮೇಲ್ ಬಿಡ ಇಟ್ಕೊಂಡು ಬೇರೆ ತರ ಇರ್ತದೆ. ಇಷ್ಟು ದಿವಸ ಗೊತ್ತಿರ್ಲಿಲ್ಲ, ಓಕೆ ಆಯ್ತು, ನನ್ನ ಮಗಳು ಗೊತ್ತಿಲ್ಲದೆ ಮಾಡಿದ್ಲು. ಈಗ ಐತಾ ಬಂದ ನೆನ್ನೆ ಕೂರ್ದು ಯಾವ ಮೈಸೂರಿಗೆ ಕರ್ಕೊಂಡು ಹೇಳಿಸ್ತಲ್ಲ, ಅಮ್ಮ ಕೇಳಿಸ್ಕೊಂಡಿಲ್ವಾ? ಎದುರಿಸ್ತಾ ಇಲ್ಲ ಸಿಸ್ಟರ್, ಎಚ್ಚರಿಸ್ತಾ ಇರೋದು. ಸರಿನಾ? ಕೇರ್ಫುಲ್ ಆಗಿರಿ, ಕಂಟ್ರೋಲ್ ಮಾಡಿ, ನೀವು ಕಂಟ್ರೋಲ್ ಮಾಡಿ. ಎದ್ದಿಟ್ಕೊಳ್ಳಿ, ಇವಾಗ ನೀರ್ ಹಾಕೋದು, ಕಣ್ ತೊಳ್ಕೊಂಡು ಏನೋ ಒಂದ್ ಮಾಡಿ ಎದ್ದಿಟ್ಕೊಳ್ಳಿ, ಕುತ್ಕೊಳ್ಳಿ, ಮೊಣಕಾಲಕ್ಕೆ ಏನ್ ಮಾಡ್ಬೇಕು ಒಟ್ಟು ವಾಕ್ಯ ಕೇಳಬೇಕು. 2 ದಿವಸ ಅಷ್ಟೇ ಅದು ಹೋರಾಟ, 3ನೇ ದಿವಸ ಸರಿ ಆಗ್ತದೆ.